ಅಜ್ಜಿ ಒಪ್ಕೋ ಅಜ್ಜಿ. ಒಪ್ಕೊ ಮುತ್ಕಮ್ಮ. ನಿಮ್ಮಿಬ್ರಿಗೂ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ಸತ್ತೆ. ಹಾ ಮಕ್ಳು ಹಾಗಿರ್ಬೇಕು, ದೊಡ್ಡವ್ರ ತರ ವರ್ತಿಸ್ತಾ ಇದ್ದೀರಾ. ಏನ್ ಹಾಗ್ ನೋಡ್ತಿದೀಯಾ? ನೀನೇನು ಉಪ್ಪಿನಕಾಯಿ ಮಾರೋ ಅವಶ್ಯಕತೆ ಇಲ್ಲ. ಹೀಗ್ ಸಂತೆಯಲ್ಲಿ ಉಪ್ಪಿನಕಾಯಿ ಮಾರೋದು ನಮ್ ಪದ್ಧತಿ ಅಲ್ಲ. ಏನು? ಅದು ಹಾಗೆ ಮನೆ ಹೆಣ್ಮಕ್ಳು ಎಲ್ಲ ಈ ಮನೆ ಹೆಣ್ಮಕ್ಳು ಸಂತೆಲ್ ನಿಂತ್ಕೊಂಡು ಉಪ್ಪಿನಕಾಯಿ ಮಾರಾಟ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದ್ರಲ್ಲಿ ತಪ್ಪೇನಿದೆ? ಸಂತೆಲ್ ತುಂಬಾ ಜನ ಮಾರಾಟ ಮಾಡ್ತಾರೆ, ಗಂಡಸ್ರು, ಹೆಂಗಸ್ರು, ಮಕ್ಳು ಎಲ್ರು. ಅವರೆಲ್ಲ ವ್ಯಾಪಾರಸ್ಥರಾಗಿರೋದ್ರಿಂದ ಸಂತೆಲ್ ಮಾರ್ತಾರೆ, ಆದ್ರೆ ನಾವಲ್ವಲ್ಲ. ಅಜ್ಜಿ, ಅವ್ರು ಮಾತ್ರ ಸಂತೆಲ್ ಮಾರ್ಬೇಕು ಅಂತ ನಿಯಮ ಏನಿಲ್ವಲ್ಲ. ನಿಮ್ಮಪ್ಪ ನಿನ್ನ ಮುದ್ದು ಮಾಡಿ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾನೆ. ನನ್ ಚಿಕ್ಕ ವಯಸ್ಸಲ್ಲಿ ನಾನ್ ಯಾವತ್ತೂ ನಮ್ಮಜ್ಜಿಗೆ ಹೀಗೆ ಎದುರು ಮಾತಾಡ್ತಿರ್ಲಿಲ್ಲ. ಏ ಮುತ್ಕಮ್ಮ, ಇವಾಗ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು. ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಅವಳು ಯಾವತ್ತಾದ್ರೂ ಇದನ್ ಮಾಡಿದಾಳ? ತಲೆ ಮೇಲೆ ಏನು ಇಲ್ದೆ ದಿನ ಪೂರ್ತಿ ಬಿಸಿಲಲ್ಲಿ ಕೂತು ಹೇಗ್ ಮಾರಾಟ ಮಾಡ್ತಾಳೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಹೊಣೆ? ಓ ಅಷ್ಟೇನಾ? ನಾನು ಅವಳ ತಲೆಗೆ ಪೇಟ ಸುತ್ಕೊಡ್ತೀನಿ. ನಾನ್ ಒಪ್ಪೋದಿಲ್ಲ ಅಂದ್ರೆ ಒಪ್ಪೋದಿಲ್ಲ. ಮತ್ತೆ ಅಜ್ಜಿ, ನಾವ್ ಸಾಲ ಹೇಗ್ ತೀರ್ಸೋದು? ನೀನ್ ತುಂಬಾ ಚಿಕ್ಕ ಹುಡುಗಿ, ಇದೆಲ್ಲ ಯೋಚನೆ ಮಾಡ್ಬೇಡ. ಅಮ್ಮ, ನಾನ್ ನೋವನ್ನ ಪಾಂಡುರಂಗನಿಗೆ ಹೇಳ್ಕೊತೀನಿ. ಬೇಗ ದೊಡ್ಡೋಳ್ನಾಗ್ ಮಾಡು ಅಂತ ಕೇಳ್ಕೊತೀನಿ. ಆಗ ಅಪ್ಪ ಯಾರ ಮನೆಗೂ ಹೋಗಿ ಕೂಲಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ, ಮಾತುಗಳು ಕೇಳೋ ಪರಿಸ್ಥಿತಿನೂ ಬರಲ್ಲ. ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಶಿವಪ್ಪ, ಏನು ಇವತ್ತು ಕೂಡ ನಿನ್ನ ಹೆಂಡತಿ ಬರ್ತಾಳೆ, ನನ್ನನ್ನ ಎದುರಿಸ್ತಾಳೆ ಅಂತ ಅನ್ಕೊಂಡಿದ್ಯಾ? ಹುಚ್ಚ, ಆಕೆ ಇವತ್ತು ಬರೋದಿಲ್ಲ ಕಣೋ. ಆಕೆ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರು ಯಾರು ಬರೋದಿಲ್ಲ. ಅಂದ್ರೆ ನೀನು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ಶಿವಪ್ಪ. ನಾನೇನ್ ತಪ್ಪು ಕೆಲಸ ಮಾಡ್ತಿಲ್ಲ, ಸಾಲ ತೀರಿಸ್ಬೇಕಲ್ವಾ? ಅದಕ್ಕೆ ನಿನ್ ಹೆಂಡತಿನ ಮಗಳನ್ನ ಸಂತೆಯಲ್ಲಿ ಕೂರಿಸ್ತೀಯಾ? ಅವರಿಬ್ರು ಉಪ್ಪಿನಕಾಯಿ ಮಾರಕ್ ಹೊರಟಿದ್ದಾರೆ. ಸಾಲ ತೀರ್ಸೋದಿಕ್ಕೆ ಅವರಿಬ್ಬರನ್ನ ಸಂತೆಯಲ್ಲಿ ಕೂರಿಸ್ತೀಯ ನೀನು? ಸಂತೆಲಿ ಎಲ್ರು ಒಳ್ಳೆಯವರೇ ಇರೋದಿಲ್ಲ, ನಾಲ್ಕಾರು ರೀತಿ ಜನರು ಇರ್ತಾರಪ್ಪ. ಯಾವನಾದ್ರೂ ನಿನ್ನ ಹೆಂಡತಿ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೇನೋ ಅಂತ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಕೆಲಸ ಅರ್ಧದಲ್ಲೇ ಬಿಟ್ಟು ಎಲ್ಲಿಗೆ ಹೋಗ್ತಿದೀಯಾ? ಏನೇನೋ ಜೀವ, ಪಾಪ ಹೋಗೋದಕ್ ಬಿಡು. ಶಿವಪ್ಪ ಪಾಪ ಅಮಾಯಕ, ಇವನ್ ಹೆಂಡತಿ ಮಗಳು ಸಂತೆಯಲ್ಲಿ ಕೂರಕ್ ಹೊರಟಿದ್ದಾರೆ ಜೀವ. ಉಪ್ಪಿನಕಾಯಿ ಮಾರೋದಿಕ್ಕೆ. ಅರೆ ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ? ಗಂಡ ಹೀಗೆ ಕೆಲಸ ಮಾಡ್ತಾ ಇದ್ರೆ ಅವರು ಈ ತರ ಮಾಡ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ಜೀವಣ್ಣ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಹೇಗಾದ್ರೂ ಸಾಲ ತೀರಿಸ್ಬೇಕು ಅಂತ ನನ್ನ ಹೆಂಡತಿ ಶ್ರಮ ಪಡ್ತಿದ್ದಾಳೆ. ನಾನು ಹೋಗಿ ಬೇಗ ವಾಪಸ್ ಬಂದ್ಬಿಡ್ತೀನಿ. ದಯವಿಟ್ಟು ನನ್ನ ನಂಬಿ. ಹೋಗಿ ಬರ್ತೀಯಾ? ಸರಿ, ಹೋಗು 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 ಶಿವಪ್ಪ, ಹೋಗು. ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೋ, ನೀನು ಈಗೇನಾದ್ರೂ ಹೋದ್ರೆ ಮತ್ತೆ ಬರೋ ಅವಶ್ಯಕತೆ ಇರೋದಿಲ್ಲ. ಈ ಕೆಲಸ ನಾನು ಬೇರೆಯವ್ರಿಗೆ ಒಪ್ಪಿಸ್ತೀನಿ. ನೋಡ್ದ್ಯಾ, ಈ ದಾಮು ಸೇಟ ಶಿವಪ್ಪನ್ ಸೊಂಟ ಹೇಗ್ ಮುರ್ದ ಅಂತ ಬಿಡಲ್ಲ ನಾನು.
ಅಮ್ಮ, ಅಪ್ಪ ಕೀರ್ತನೆಗಳನ್ನ ಹಾಡಿ ನಮ್ಗೆ ಕೃಷ್ಣನ್ ಬಗ್ಗೆ ಹೇಳಿದ್ದಾರೆ. ನಿನಗ್ ನೆನಪಿದೆ ಅಲ್ವಾ? ಕೃಷ್ಣ ಬಾಲ್ಯದಲ್ಲೇ ಗೋಗಳನ್ನ ಮೇಯ್ಸೋದಕ್ ಹೋಗ್ತಿದ್ನಂತೆ. ನಾನು ಕೂಡ ಹಸುಗಳನ್ನ ಮೇಕೆಗಳನ್ನ ಮೇಯಿಸ್ತೀನಲ್ಲ. ನಾನ್ ಚಿಕ್ಕ ವಯಸ್ಸಿಂದನೂ ಮೇಯಿಸ್ತಾ ಇದ್ದೀನಿ. ಅಂದ್ರೆ ನೀನೀಗ ದೊಡ್ಡವನಾಗ್ಬಿಟ್ಟಿದ್ಯಾ ಏನು? ಅಮ್ಮ, ನಾನು ಪಾಂಡು ತಕ್ಷಣ ಸಂತೆಗೆ ಹೊರಡ್ತೀವಿ. ನಾವು ಸಿದ್ಧವಾಗಿದ್ದೀವಿ. ನೀನ್ ಕೂಡ ಒಪ್ಕೊಂಡಿದ್ಯಾ, ಮತ್ ತಡ ಯಾಕೆ? ಸಕ್ಕು, ನಿನ್ ಆಲೋಚನೆ ಚೆನ್ನಾಗಿದೆ, ನನಗಿಷ್ಟ ಆಯ್ತು. ನಮ್ ಸಾಲ ಬೇಗ ತೀರ್ ಹೋಗ್ಬೇಕು. ನಿಮ್ಮಪ್ಪ ಇನ್ನೊಬ್ರು ಮನೆ ಮುಂದೆ ಕೂಲಿ ಕೆಲಸ ಮಾಡಬಾರ್ದು. ಅದಕ್ಕೆ ನಾನು ನಿರ್ಣಯ ತಗೊಂಡಿರೋದು. ಆದ್ರೆ ನಾವೀಗ ಅಬ್ಬಾ, ಏನಾ ನಿರ್ಣಯ? ಏನ ಹೊಸ ನಿರ್ಣಯ? ನನ್ಗೂ ಸ್ವಲ್ಪ ಹೇಳು ಮಾ. ಸಕ್ಕು ಮದ್ವೆ ಬಗ್ಗೆನಾ? ಅಯ್ಯೋ ಅತ್ತೆ, ಮದ್ವೆ ಬಗ್ಗೆ ಅಲ್ಲ, ಸಂತೆಗೆ ಹೋಗಿ ನಾವು ಮಾಡಿರೋ ಉಪ್ಪಿನಕಾಯಿ ಮಾರಾಟ ಮಾಡೋ ಬಗ್ಗೆ. ಅಂದ್ರೆ ನಾನು, ಪಾಂಡು ಮತ್ತೆ ನಮ್ಮಮ್ಮ. ಅಯ್ಯೋಯ್ಯೋಯ್ಯೋಯ್ಯೋ, ಅಂದ್ರೆ ನೀವ್ ಸಂತೆ ಗುಮಾನ್ ಕರ್ಕೊಂಡು ಹೋಗಿ ಅವಳ ಹತ್ರ ಉಪ್ಪಿನಕಾಯಿ ಮಾರಿಸ್ತೀರಾ? ನಿರ್ಣಯ ಮಾಡ್ಬಿಟ್ಟಿದ್ದೀರಾ? ಇದು ಸರಿ ಅಲ್ಲ ಉಮಾತ್ಗೆ. ಸಾಲ ತೀರ್ಸೋದಕ್ಕೆ ಉಪ್ಪಿನಕಾಯಿ ಮಾರೋದೇನೋ ಸರಿನೇ, ಆದ್ರೆ ನೀವ್ ಹೀಗ್ ಸಂತೆಗೆ ಹೋಗೋದೇನೋ ಸರಿ ಅನ್ನಿಸ್ತಿಲ್ಲ. ಮುತ್ಕಮ್ಮ ಎಲ್ಲಿ? ಈ ಅತ್ತೆ ಏನೇನೋ ಮಾತಾಡ್ತಿದ್ದಾರೆ. ಏ ಮುತ್ಕಮ್ಮ, ಬೇಗ ಬಾ. ಸಂತೆಲ್ ಮಾರ್ಬೇಕು ಅಂದ್ರೆ ಚೆನ್ನಾಗ್ ಮಾತಾಡೋಕ್ ಬರ್ಬೇಕು. ನಿಮ್ ಹಾಗ್ ಮೌನವಾಗಿದ್ರೆ ತಗೊಂಡ್ ಹೋಗಿದ್ದನ್ನ ವಾಪಸ್ ತರ್ಬೇಕಾಗತ್ತ ಅಷ್ಟೇ. ನೀವ್ ಜೋರಾಗಿ ಮಾತಾಡೋದನ್ನ ನಾನ್ ಯಾವತ್ತೂ ನೋಡಿಲ್ಲ. ಹಾಗಿದ್ಮೇಲೆ ನೀವ್ ಸಂತೆಗ್ ಹೋಗಿ ಹೇಗ್ ಕೂಗ್ತೀರಾ? ಖಂಡಿತ ನಿಮ್ಮಿಂದ ಆಗೋದಿಲ್ಲ, ಬಿಟ್ಬಿಡಿ. ಮುತ್ಕಮ್ಮ, ನೀನೆಲ್ಲಿದ್ಯಾ? ಬೇಗ ಈ ಕಡೆ ಬಾ. ಬೇರೆ ದಾರಿ ಇಲ್ಲ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ನೋಡಿ ಉಮಾತ್ಗೆ, ಸಕ್ಕು ಅಂತ ಬುದ್ಧಿವಂತೆಗೆ ಒಳ್ಳೆ ಸಂಬಂಧ ಹುಡುಕಿ ಮದ್ವೆ ಮಾಡಿದ್ರೆ ಅತ್ತೆ ಮನೇಲಿ ಮಹಾರಾಣಿ ಹಾಗಿರ್ತಾಳೆ. ಅಂದ್ರೆ ಥೇಟ್ ನನ್ನ ಹಾಗೆ. ನಿಮಗಿಂತ ಯೋಚನೆ ಯಾಕೆ ಬರಲ್ಲ? ಇವ್ರ ಜೊತೆ ವಾದ ಮಾಡ್ದೆ ಸುಮ್ನೆ ಇರೋದೇ ವಾಸಿ. ಉಮಾತ್ಗೆ ನಾನ್ ಹೇಳೋದೇನಂದ್ರೆ, ಈ ರೀತಿ ಹುಚ್ಚುಚ್ಚಾಗಿ ಯೋಚನೆ ಮಾಡೋ ಬದ್ಲು ನಿಮ್ ಸಕ್ಕುಗೆ ರೊಟ್ಟಿ ಅನ್ನ ಮಾಡೋದನ್ನ ಕಲ್ಸಿ. ಅತ್ತೆ ಮನೆಗೆ ಹೋದಾಗ ಉಪಯೋಗಕ್ಕೆ ಬರುತ್ತೆ. ನಾನ್ ಹೇಳ್ತಿರೋದ್ ನಿಮಗ್ ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ ಸಕ್ಕುನ ಸಂತೆಗ್ ಕಳಿಸ್ಬೇಡಿ ಅಂತ ಹೇಳ್ತಿದೀನಿ. ಅಯ್ಯೋ, ಈಗ ಮುಖ ಊದಿಸ್ಕೊಂಡ್ರೆ ಹೇಗೆ ಸಕ್ಕು? ಸರಿ, ಮಾರು ಮಾರು ಹುಡ್ಗಿ ಮಾರು, ಮಾರು ಹುಡ್ಗಿ ಮಾರು, ಮಾರು ಹುಡ್ಗಿ ಮಾರು, ಮಾರು ಹುಡ್ಗಿ ಮಾರು. ಅಬ್ಬಬ್ಬಾ ಸಕ್ಕು, ನಿನ್ ಉಪ್ಪಿನಕಾಯಿ ಮಾರಾಟದ ಬಗ್ಗೆ